ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳು ಯೋಗರಾಜ್ ಭಟ್ರ ಸರ್ ಇವತ್ತು ರುದ್ರಕಾಲ ಚಿತ್ರತಂಡಕ್ಕೆ ಬಂದಿರತಕ್ಕಂಥ ನನಗೆ ಒಳ್ಳೆ ಕಾಲ ಅಂತ ಅನಿಸ್ತು. ಯಾಕಂದ್ರೆ ಗುರುಗಳು ಸಿಕ್ಕರು. ಆಮೇಲೆ ನಮ್ಮ ನಿರ್ದೇಶಕರು ಗೋಪಿ ಸರ್ ಫೋನಲ್ಲಿ ಹೇಳಿದ್ರು, ದೋಸ್ತ ಶಿವರಾಜ್ ಅವರು ಒಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ ನೀವು ಮಾಡಬೇಕು ಅಂತ ಕೇಳಿದಾಗ ಫೋನಲ್ಲೇ ಹೇಳಿದ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಖಂಡಿತ ಬರ್ತೀನಿ ಸರ್ ಅಂತ ಹೇಳಿ ಇವತ್ತು ಬಂದಿದ್ದು ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಬಹಳ ದಿನಕ್ಕೆ ಗುರುಗಳು ಸಿಕ್ಕಿದ್ದಾರೆ ನೋಡಿ. ಅವ್ರು ಕೇಳಿಸ್ಕೊತಲ್ಲ ಯಾಕೆ ಗೊತ್ತಾ, ಅವ್ರು ನಮ್ಗೊಂದು ಸಿನಿಮಾ ಮಾಡಿದ್ರು, ನನ್ನ ನಮ್ಮ ವೈಫ್ನು ಹೀರೋಯಿನ್ ಆಗಿ ಮಾಡ್ಬಿಟ್ಟು ಸರ್ ಅದು ರಿಲೀಸ್ ಯಾವಾಗ ಸರ್ ಕೇಳಿಸ್ಕೊತಲ್ಲ. ಗುರುಗಳು ಅಷ್ಟು ಬುದ್ಧಿವಂತರ ಅವರು, ಕೆಲವೊಂದು ವಿಷಯ ಕೇಳಿದ್ರು ಕೇಳಿಸ್ಕೊಬಾರ್ದು ನಂಗೆ ಅಂತಲ್ಲ ಹಂಗೆ ಇಲ್ಲ ಗುರುಗಳೇ ನಿಮಗೆ ಗೊತ್ತಾ ವಿಚಾರ ಹೇಳೋದು ಬೇಡ ಬಿಡಿ. ಹಾಗೆ ನಮ್ಮ ಹೀರೋ ಸರ್ ದಿಗಂತ ಸರ್ನ ಮುಂಗಾರು ಮಳೆಯಿಂದ ದಿಗಂತಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥವ್ರು ಗುರುಗಳು. ಸೊ ಹಾಗೆ ಇದು ಇನ್ನೊಂದು ದಿಗಂತಕ್ಕೆ ಹೋಗ್ಲಿ. ರುದ್ರಕಾಲ ಮಾಸ್ಟರ್ ಹೇಳ್ದಂಗೆ ಒಳ್ಳೆ ಫೈಟ್ ಆಕ್ಷನ್ ಸೀಕ್ವೆನ್ಸ್ ಅಂತ ಹೇಳಿದ್ರು. ದಿಗಂತ್ ಸರ್ನ ಇಷ್ಟು ದಿನ ನಾವು ಕ್ಯೂಟ್ ಆಗಿ ಬರೀ ಚಾಕ್ಲೇಟ್ ಹೀರೋ ಆಗಿ ನೋಡ್ತಾ ಇದ್ವಿ. ಇವಾಗ ಒಂದು ಆಕ್ಷನ್ ಹೀರೋ ಆಗಿ ನೋಡೋದಕ್ಕೆ ಈ ಸಿನಿಮಾ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಹಾಕೊಂಡಿದ್ದಾರೆ, ಮತ್ತೆ ಹೀರೋಯಿನ್ ಮೇಡಮು, ಮತ್ತೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಚಿತ್ರತಂಡದಲ್ಲಿ. ಹಾಗೆ ಈ ಚಿತ್ರತಂಡಕ್ಕೆ ಬಂದು ಇವತ್ತು ಹರಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ವಿಶೇಷವಾಗಿ ನಮ್ಮ ಗುರುಗಳಿಗೂ ಮತ್ತೊಮ್ಮೆ ಹೊಂದಿಸ್ತೀನಿ. ಮಹಾಲಕ್ಷ್ಮಿ ಮೇಡಮ್ ಅಕ್ಕ ಅಂತ ಕರಿತೀನಿ. ಅವ್ರದ್ದೇ ಒಂದು ಪ್ರೊಡಕ್ಷನ್ ಶುರು ಆಗ್ತಾ ಇದೆ, ಅವ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಗೋಪಿ ಸರ್ಗೆ ಮತ್ತೆ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಜೊತೆಗೆ ನಮಗೂ ತುಂಬಾ ಒಳ್ಳೇದಾಗ್ಲಿ, ನಿಮಗೂ ತುಂಬಾ ಒಳ್ಳೇದು. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.